ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ವಾಯು ಮಾಲಿನ್ಯದ ಗುಣಮಟ್ಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ದೆಹಲಿಯ ಮಟ್ಟದಲ್ಲಿ ಸಾಕಷ್ಟು ವಾಯು ಮಾಲಿನ್ಯ ಕೂಡ ಉಂಟಾಗಿದೆ. ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದರ ಜೊತೆಗೆ ವಾಯು ಮಾಲಿನ್ಯದ ಪರಿಸ್ಥಿತಿಯಿಂದ ಯಾವ ರೀತಿ ಜನ ಕಂಗೆಟ್ಟಿದ್ದಾರೆ ಅನ್ನುವಂಥದ್ದನ್ನು ಜನರ ಬಳಿ ಕೇಳೋಣ, ಏನು ಹೇಳ್ತಾರೆ ಅಂತೇಳಿ. ಸದ್ಯಕ್ಕೆ ನಮ್ಮ ಜೊತೆ ಹಲವು ವರ್ಷಗಳಿಂದ ದೆಹಲಿಯಲ್ಲಿ ವಾಸವಿರ್ತಕ್ಕಂತಹ ಕನ್ನಡಿಗರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಎಷ್ಟು ವರ್ಷಗಳಿಂದ ತಾವು ದೆಹಲಿಯಲ್ಲಿ ವಾಸ? ಸರ್, ನಾನು ಕಳೆದ 18 ವರ್ಷಗಳಿಂದ ನವದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ದೈನಂದಿನ ವಾತಾವರಣ ದೆಹಲಿಯಲ್ಲಿ ತುಂಬಾ ಹದಗೆಟ್ಟಿದ್ದು, ಬಹುತೇಕ ಜನಸಾಮಾನ್ಯನ ಆರೋಗ್ಯದ ಮೇಲೆ ತುಂಬ ವ್ಯತಿರಿಕ್ತ ಪರಿಣಾಮ ಬೀರ್ತೈತೆ. ಸಾಲದಕ್ಕೆ ಈ ಕೋವಿಡ್-1 ಮತ್ತು ಕೋವಿಡ್-2 ತುತ್ತಾಗಿರುವಂಥ ಏನು ಅನಾರೋಗ್ಯ ಪೀಡಿತರು ಅವರೇ, ಈ ಥರ ವಾತಾವರಣದಲ್ಲಿ ಅವರು ಬದುಕೋದು ಭಾಳ ದುಷ್ಕರ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇದು ಮನುಷ್ಯನ ಮೇಲೆ ನೇರವಾಗಿ ಅವನ ಆರೋಗ್ಯದ ಮೇಲೆ ಮತ್ತು ಅವನ ಅಂಗಾಂಗಗಳ ಮೇಲೆ ನೇರ ಪರಿಣಾಮ ಬೀರಿ ಅವನನ್ನು ಸಾವಿನ ದವಡೆಗೆ ತೆಳ್ಳುವಂಥ ಒಂದು ಪ್ರಸ್ತುತ ವಾತಾವರಣ ಇದು ಅಂತ ನಾನು ಬಯಸಿದ್ದೀನಿ. ಈಗ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ಕಾರ ಏನೇ ಕ್ರಮ ತಗೊಂಡ್ರು ನಾವು ಸಾರ್ವಜನಿಕರಾಗಿ ಸರ್ಕಾರದ ಜೊತೆ ಕೈಗೂಡಿಸ್ಬೇಕು. ಮೊದಲು ಈಗ ನಾವು ನಮ್ಮ ಮನೇನ ಹೆಂಗೆ ಶುಚಿಯಾಗಿ ಇಟ್ಕೋತೀವಿ, ಹಂಗೆ ನಮ್ಮ ದೇಶನೂ ಶುಚಿಯಾಗಿ ಇಟ್ಕೋಬೇಕು. ಮತ್ತು ನಾವು ದೈನಂದಿನ ಉಸಿರಾಡುವಂಥ ಉಸಿರಾಟ ಇರ್ಬೋದು, ಆಹಾರ ಇರ್ಬೋದು, ಯಾವ ಥರ ನಾವು ಶುದ್ಧವಾಗಿ ಸೇವಿಸ್ತೀವಿ, ಹಾಗೆ ನಾವು ಶುದ್ಧ ಗಾಳಿ ಸೇವನೆಯಲ್ಲೂ ನಾವು ಪ್ರಮುಖ ಪಾತ್ರ ವಹಿಸಬೇಕು. ಅದರಲ್ಲಿ ಜನಸಾಮಾನ್ಯನ ಪಾತ್ರನೂ ಮುಖ್ಯ ಅಂತ ನಾನು ಹೇಳಬಲ್ಲೆ. ಹಾಗೆಯೇ ಮತ್ತೊಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. ಮೇಡಮ್, ಈಗ ಸದ್ಯಕ್ಕೆ ದೆಹಲಿಯ ಪರಿಸ್ಥಿತಿ ಭಾಳಷ್ಟು ಹದಗೆಟ್ಟಿದೆ. ತಾವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ? ಈ ವಾತಾವರಣದ ಬಗ್ಗೆ ಏನು ಹೇಳ್ತೀರಿ? ನಾವು 18 ವರ್ಷದಿಂದ ಕರ್ನಾಟಕ ಭವನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ವಾತಾವರಣ, ಈ ವಾತಾವರಣದಲ್ಲಿ ಜೀವನ ಮಾಡೋದು ತುಂಬ ಕಷ್ಟನೇ. ಆಮೇಲೆ ಚಿಕ್ಕ ಮಕ್ಕಳ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಆಮೇಲೆ ವಯಸ್ಸಾದವ್ರ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಇದ್ರ ಬಗ್ಗೆ ಅವರು ಭಾಳ ಜಾಗೃತಿಯಾಗಿರಬೇಕು. ಮತ್ತು ಯಾವುದೇ ರೀತಿಯಿಂದ ಮಾಸ್ಕ್ ಹಾಕ್ಕೊಂಡಾದರೂ ಅವ್ರ ಜೀವನ ರಕ್ಷಣೆ ಮಾಡ್ಕೋಬೇಕು ಸರ್. ಸ್ಪೆಷಲಿ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಈ ಒಂದು ವಾತಾವರಣ ಎಷ್ಟು ಸಮಂಜಸ ಅಂತ ಅನಿಸುತ್ತೆ? ಯಾಕಂದರೆ ಗುಣಮಟ್ಟ ಭಾಳಷ್ಟು ಹದಗೆಟ್ಟಿದೆ ಅನ್ನುವಂಥದ್ದು. ಹೌದು ಸರ್, ಇದು ತುಂಬ ಹದಗೆಟ್ಟಿದೆ. ಆದರೂ ಅವರು ತುಂಬ ಜಾಗೃತೆಯಾಗಿ ಇರುವಂಥ ಪೊಸಿಷನ್. ಈ ಟೈಮಲ್ಲಿ ಅವರು ತುಂಬ ಆರೋಗ್ಯ ಕಡೆ ತುಂಬ ಲಕ್ಷ್ಯ ಕೊಡಬೇಕು. ಅವರು ಚೆನ್ನಾಗಿ ಅದನ್ನ ಕಡೆ ಗಮನ ಕೊಟ್ಕೊಂಡು ಜೀವನ ಮಾಡಿದರೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ನೋಡಿ, ಸದ್ಯಕ್ಕೆ ದೆಹಲಿಯ ಮಟ್ಟದಲ್ಲಿ ವಾತಾವರಣ ಬಹಳಷ್ಟು ಹದಗೆಟ್ಟಿದೆ. ವಾಯುಮಾಲಿನ್ಯದ ಗುಣಮಟ್ಟ ಅಂದರೆ ವಾಯುಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇದೆಲ್ಲದರ ಹೊರತಾಗಿ ಇಲ್ಲಿನ ಜನರು ಹೇಳುವಂಥದ್ದಿಷ್ಟೇ, ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು ಅಂತಂದರೆ ಸರ್ಕಾರ ಸಂಪೂರ್ಣವಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು. ಇದರ ಜೊತೆಗೆ ಸರ್ಕಾರದ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳೇನಿದೆ, ಇದು ಆ ವಾಯುಮಾಲಿನ್ಯವನ್ನು ಕಡಿಮೆ ಮಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಜನರ ಮೇಲೆ, ಅಂದರೆ ಜನರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಆ ಪರಿಣಾಮಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಎನ್ನುವುದರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಿಪಿಂದರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ವಾಯು ಮಾಲಿನ್ಯದ ಗುಣಮಟ್ಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ದೆಹಲಿಯ ಮಟ್ಟದಲ್ಲಿ ಸಾಕಷ್ಟು ವಾಯು ಮಾಲಿನ್ಯ ಕೂಡ ಉಂಟಾಗಿದೆ. ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದರ ಜೊತೆಗೆ ವಾಯು ಮಾಲಿನ್ಯದ ಪರಿಸ್ಥಿತಿಯಿಂದ ಯಾವ ರೀತಿ ಜನ ಕಂಗೆಟ್ಟಿದ್ದಾರೆ ಅನ್ನುವಂಥದ್ದನ್ನು ಜನರ ಬಳಿ ಕೇಳೋಣ, ಏನು ಹೇಳ್ತಾರೆ ಅಂತೇಳಿ. ಸದ್ಯಕ್ಕೆ ನಮ್ಮ ಜೊತೆ ಹಲವು ವರ್ಷಗಳಿಂದ ದೆಹಲಿಯಲ್ಲಿ ವಾಸವಿರ್ತಕ್ಕಂತಹ ಕನ್ನಡಿಗರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಎಷ್ಟು ವರ್ಷಗಳಿಂದ ತಾವು ದೆಹಲಿಯಲ್ಲಿ ವಾಸ? ಸರ್, ನಾನು ಕಳೆದ 18 ವರ್ಷಗಳಿಂದ ನವದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ದೈನಂದಿನ ವಾತಾವರಣ ದೆಹಲಿಯಲ್ಲಿ ತುಂಬಾ ಹದಗೆಟ್ಟಿದ್ದು, ಬಹುತೇಕ ಜನಸಾಮಾನ್ಯನ ಆರೋಗ್ಯದ ಮೇಲೆ ತುಂಬ ವ್ಯತಿರಿಕ್ತ ಪರಿಣಾಮ ಬೀರ್ತೈತೆ. ಸಾಲದಕ್ಕೆ ಈ ಕೋವಿಡ್-1 ಮತ್ತು ಕೋವಿಡ್-2 ತುತ್ತಾಗಿರುವಂಥ ಏನು ಅನಾರೋಗ್ಯ ಪೀಡಿತರು ಅವರೇ, ಈ ಥರ ವಾತಾವರಣದಲ್ಲಿ ಅವರು ಬದುಕೋದು ಭಾಳ ದುಷ್ಕರ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇದು ಮನುಷ್ಯನ ಮೇಲೆ ನೇರವಾಗಿ ಅವನ ಆರೋಗ್ಯದ ಮೇಲೆ ಮತ್ತು ಅವನ ಅಂಗಾಂಗಗಳ ಮೇಲೆ ನೇರ ಪರಿಣಾಮ ಬೀರಿ ಅವನನ್ನು ಸಾವಿನ ದವಡೆಗೆ ತೆಳ್ಳುವಂಥ ಒಂದು ಪ್ರಸ್ತುತ ವಾತಾವರಣ ಇದು ಅಂತ ನಾನು ಬಯಸಿದ್ದೀನಿ. ಈಗ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ಕಾರ ಏನೇ ಕ್ರಮ ತಗೊಂಡ್ರು ನಾವು ಸಾರ್ವಜನಿಕರಾಗಿ ಸರ್ಕಾರದ ಜೊತೆ ಕೈಗೂಡಿಸ್ಬೇಕು. ಮೊದಲು
ಈಗ ನಾವು ನಮ್ಮ ಮನೇನ ಹೆಂಗೆ ಶುಚಿಯಾಗಿ ಇಟ್ಕೋತೀವಿ ಹಂಗೆ ನಮ್ಮ ದೇಶನೂ ಶುಚಿಯಾಗಿ ಇಟ್ಕೋಬೇಕು. ಮತ್ತು ನಾವು ದೈನಂದಿನ ಉಸಿರಾಡುವಂಥ ಉಸಿರಾಟ ಇರ್ಬೋದು, ಆಹಾರ ಇರ್ಬೋದು, ಯಾವ ಥರ ನಾವು ಶುದ್ಧವಾಗಿ ಸೇವಿಸ್ತೀವಿ ಹಾಗೆ ನಾವು ಶುದ್ಧ ಗಾಳಿ ಸೇವನೆಯಲ್ಲೂ ನಾವು ಪ್ರಮುಖ ಪಾತ್ರ ವಹಿಸಬೇಕು. ಅದರಲ್ಲಿ ಜನಸಾಮಾನ್ಯನ ಪಾತ್ರನೂ ಮುಖ್ಯ ಅಂತ ನಾನು ಹೇಳಬಲ್ಲೆ. ಹಾಗೆಯೇ ಮತ್ತೊಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. ಮೇಡಮ್, ಈಗ ಸದ್ಯಕ್ಕೆ ದೆಹಲಿಯ ಪರಿಸ್ಥಿತಿ ಭಾಳಷ್ಟು ಹದಗೆಟ್ಟಿದೆ. ತಾವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ? ಈ ವಾತಾವರಣದ ಬಗ್ಗೆ ಏನು ಹೇಳ್ತೀರಿ? ನಾವು 18 ವರ್ಷದಿಂದ ಕರ್ನಾಟಕ ಭವನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ವಾತಾವರಣ ಈ ವಾತಾವರಣದಲ್ಲಿ ಜೀವನ ಮಾಡೋದು ತುಂಬ ಕಷ್ಟನೇ. ಆಮೇಲೆ ಚಿಕ್ಕ ಮಕ್ಕಳ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಆಮೇಲೆ ವಯಸ್ಸಾದವ್ರ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಇದ್ರ ಬಗ್ಗೆ ಅವರು ಭಾಳ ಜಾಗೃತಿಯಾಗಿರಬೇಕು. ಮತ್ತು ಯಾವುದೇ ರೀತಿಯಿಂದ ಮಾಸ್ಕ್ ಹಾಕ್ಕೊಂಡಾದರೂ ಅವ್ರ ಜೀವನ ರಕ್ಷಣೆ ಮಾಡ್ಕೋಬೇಕು ಸರ್. ಸ್ಪೆಷಲಿ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಈ ಒಂದು ವಾತಾವರಣ ಎಷ್ಟು ಸಮಂಜಸ ಅಂತ ಅನಿಸುತ್ತೆ? ಯಾಕಂದರೆ ಗುಣಮಟ್ಟ ಭಾಳಷ್ಟು ಹದಗೆಟ್ಟಿದೆ ಅನ್ನುವಂಥದ್ದು. ಹೌದು ಸರ್, ಇದು ತುಂಬ ಹದಗೆಟ್ಟಿದೆ. ಆದರೂ ಅವರು ತುಂಬ ಜಾಗೃತೆಯಾಗಿ ಇರುವಂಥ ಪೊಸಿಷನ್ ಈ ಟೈಮಲ್ಲಿ. ಅವರು ತುಂಬ ಆರೋಗ್ಯ ಕಡೆ ತುಂಬ ಲಕ್ಷ್ಯ ಕೊಡಬೇಕು. ಅವರು ಚೆನ್ನಾಗಿ ಅದನ್ನ ಕಡೆ ಗಮನ ಕೊಟ್ಕೊಂಡು ಜೀವನ ಮಾಡಿದರೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ನೋಡಿ, ಸದ್ಯಕ್ಕೆ ದೆಹಲಿಯ ಮಟ್ಟದಲ್ಲಿ ವಾತಾವರಣ ಬಹಳಷ್ಟು ಹದಗೆಟ್ಟಿದೆ. ವಾಯುಮಾಲಿನ್ಯದ ಗುಣಮಟ್ಟ ಅಂದರೆ ವಾಯುಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇದೆಲ್ಲದರ ಹೊರತಾಗಿ ಇಲ್ಲಿನ ಜನರು ಹೇಳುವಂಥದ್ದಿಷ್ಟೇ, ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು ಅಂತಂದರೆ ಸರ್ಕಾರ ಸಂಪೂರ್ಣವಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು. ಇದರ ಜೊತೆಗೆ ಸರ್ಕಾರದ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳೇನಿದೆ ಇದು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಜನರ ಮೇಲೆ ಅಂದರೆ ಜನರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಆ ಪರಿಣಾಮಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಎನ್ನುವುದರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಿಪಿಂದರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.